ಹಿಂಗೆ ಎತ್ಬೋದು ಗಾಡಿನ. Follow my Instagram to get crazy updates. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಒನ್ ಲೈಫ್ ಬ್ರೋ. ಮೈ ಸೆಲ್ಫ್ ಅಕ್ಷಯ್. ಇವತ್ತು ನಾನು ರೈಡ್ ಮಾಡ್ತಿರೋ ಸ್ಕೂಟರ್ ಏಪ್ರಿಲಾ SR160. ಇದರೊಳಗೆ 3 ಟೈಪ್ಸ್ ಆಫ್ ವೇರಿಯಂಟ್ ಬರುತ್ತೆ: ಸ್ಟ್ಯಾಂಡರ್ಡ್, ಕಾರ್ಬೊನೋ ಆ್ಯಂಡ್ ರೇಸ್. ಆ್ಯಂಡ್ ದಿಸ್ ಇಸ್ ದಿ ಕೀ. ಬನ್ನಿ ಫಸ್ಟು ಕೀ ಹಾಕೋಣ. ಈ ಏಪ್ರಿಲಾ SR160 ಸ್ಟ್ಯಾಂಡರ್ಡು, ಕಾರ್ಬೊನೋ, ರೇಸು ಏನಪ್ಪ ಡಿಫ್ರೆನ್ಸ್ ಅಂದರೆ ಗ್ರಾಫಿಕ್ಕು ಮತ್ತು ಕಲರ್ಸು. ಬಟ್ ಇಂಜಿನ್ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂದಾಗ ಎಲ್ಲ ವೇರಿಯಂಟ್ಗೂ ಸೇಮ್ ಇಂಜಿನ್ ಸ್ಪೆಸಿಫಿಕೇಷನ್ನೇ ಬರುತ್ತೆ. ಆ್ಯಂಡ್ ಗಾಡಿ ಫ್ರಂಟಿಂದ ಈ ಥರ ಕಾಣುತ್ತೆ. ಎರಡು ಡೇ ಟೈಮ್ ರನ್ನಿಂಗ್ ಲೈಟ್ ಕೊಡ್ತಾರೆ ಫ್ರಂಟು. ಆ್ಯಂಡ್ ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ ಫುಲ್ಲು LED ಲೈಟ್ ಕೊಡ್ತಾರೆ, ಈ ಥರ ಕಾಣುತ್ತೆ. ಆ್ಯಂಡ್ ಏಪ್ರಿಲ್ ಅಂತ ಸ್ಟಿಕ್ಕರಿಂಗ್ ಮಾಡಿದರೆ, ಇಟಲಿ ಫ್ಲ್ಯಾಗ್ನ ಸ್ಟಿಕ್ಕರಿಂಗ್ ಮಾಡಿದ್ದಾರೆ. ಆ್ಯಂಡ್ ಫ್ರಂಟು ಏರೋಡೈನಮಿಕ್ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಇಂಡಿಕೇಟರ್ ವಿಚಾರಕ್ಕೆ ಬಂದಾಗ ಆಲಿಜನ್ ಬಲ್ಬ್. ಆ್ಯಕ್ಚುಲಿ ಈ ಗಾಡಿ ಬಂದ್ಬಿಟ್ಟು ಏಪ್ರಿಲಾ SR160 ಸ್ಟ್ಯಾಂಡರ್ಡ್. ಆ್ಯಂಡ್ ಸ್ಟ್ಯಾಂಡರ್ಡಲ್ಲಿ 5 ಟೈಪ್ಸ್ ಆಫ್ ಕಲರ್ ಬರುತ್ತೆ. ಆ್ಯಂಡ್ ಸೈಡ್ ಪ್ರೊಫೈಲ್ ಈ ಥರ ಕಾಣುತ್ತೆ. ಫ್ರಂಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಡಿಸ್ಕ್ ಬ್ರೇಕ್ ಇದೆ, ಜೊತೆಗೆ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ ಬ್ಲ್ಯಾಕ್ ಕಲರಲ್ಲಿ. 14 ಇಂಚಸ್ ಟೈರ್ ಪ್ರೊಫೈಲು, ಟ್ಯೂಬ್ಲೆಸ್ ಟೈರು. ಆ್ಯಂಡ್ ABS ಇದೆ, ಆ್ಯಂಟಿ ಬ್ರೇಕಿಂಗ್ ಸಿಸ್ಟಮ್. ಫ್ರಂಟು ನೋಡ್ಬೋದು ಸ್ಟಿಕ್ಕರಿಂಗ್ ಎಲ್ಲ ಆಗಿದೆ. ಫ್ರಂಟ್ ಫೆಂಡರು ಕಾರ್ಬನ್ ಫೈಬರಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು 3V ಟೆಕ್ ಅಂತ ಬರೆದಿದ್ದಾರೆ. ಅಂದರೆ 3 ವ್ಯಾಲ್ವ್ ಇಂಜಿನ್ ಇದು. ಏಪ್ರಿಲಾ ಅಂತ ರಿಟರ್ನ್ ಮಾಡಿದ್ದಾರೆ ಕೆಳಗಡೆ, ಆ್ಯಂಡ್ A ಅಂತ ರಿಟರ್ನ್ ಮಾಡಿದ್ದಾರೆ ಗ್ರಾಫಿಕಲಿ. ಆ್ಯಂಡ್ ಈ ಗಾಡಿನ ಸ್ವಲ್ಪ ಹೆಲಿಕಾಪ್ಟರ್ ಥರ ಡಿಸೈನ್ ಮಾಡಿದ್ದಾರೆ, ಯಾಕಂದರೆ ಏರೋಡೈನಮಿಕ್ಗೋಸ್ಕರ. ಆ್ಯಂಡ್ ಗಾಡಿ ಮಾತ್ರ ಸಖತ್ತಾಗಿದೆ. ಬ್ಲ್ಯಾಕ್ ಮತ್ತು ರೆಡ್ಡಲ್ಲಿ ಫಿನಿಶ್ ಮಾಡಿರೋದ್ರಿಂದ ಗಾಡಿ ಇನ್ ರಿಯಲ್ ಸಖತ್ತಾಗಿ ಕಾಣುತ್ತೆ. ಬ್ಯಾಕ್ ಸೈಡ್ ಪಿಲಿಯನ್ ಫುಟ್ ಹೋಲ್ಡ್ ಕೊಟ್ಟಿದ್ದಾರೆ. ಆ್ಯಂಡ್ ಅದು ಮೆಟಲಿಂದ ಕಂಪ್ಲೀಟ್ ಮಾಡಿದ್ದಾರೆ. ಈ ಥರ ಓಪನ್ ಮಾಡ್ಬೋದು. ಆ್ಯಂಡ್ ಪ್ರೊಜೆಕ್ಟ್ ಆಗಲ್ಲ, ಯಾಕಂದರೆ ಏರೋಡೈನಮಿಕ್ ಆಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಇಂಜಿನ್ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂದಾಗ ಇದು 160cc ಸಿಂಗಲ್ ಸಿಲಿಂಡರ್ 4 ಸ್ಟೋಕ್ ಏರ್ ಕೂಲ್ಡ್ 3 ವ್ಯಾಲ್ವ್ F5 BS6 ಇಂಜಿನ್. ಇದು ಮ್ಯಾಕ್ಸಿಮಮ್ ಪವರು 11 ಹಾರ್ಸ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಮ್ಯಾಕ್ಸಿಮಮ್ ಟಾರ್ಕ್ 11.5 ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಟ್ರಾನ್ಸ್ಮಿಷನ್ ವಿಚಾರಕ್ಕೆ ಬಂದಾಗ ಇದು ಆಟೋಮೆಟಿಕ್ ಗೇರ್ ಟ್ರಾನ್ಸ್ಮಿಷನ್, CVT ಗೇರ್ ಬಾಕ್ಸ್ ಬರುತ್ತೆ. ಆ್ಯಂಡ್ ಫ್ಯೂಯಲ್ ಎಕಾನಮಿನೂ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಈ ಥರ ಕಾಣುತ್ತೆ. SR160 ಅಂತ ಸ್ಟಿಕರಿಂಗ್ ಮಾಡಿದ್ದಾರೆ. ಆ್ಯಂಡ್ ಇದು ಬ್ಲ್ಯಾಕ್ ಕಲರು. ಆ್ಯಂಡ್ 5 ಟೈಪ್ಸ್ ಆಫ್ ಕಲರ್ ಬರುತ್ತೆ ಸ್ಟ್ಯಾಂಡರ್ಡ್ಸಲ್ಲಿ. ನೋಡಿ SR160 ಅಂತ ರಿಟರ್ನ್ ಮಾಡಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡಿಂದ ಗಾಡಿ ಥರ ಕಾಣುತ್ತೆ. ಆ್ಯಂಡ್ ಹ್ಯಾಂಡಲ್ ಗ್ರಾಪ್ಸು ಹೆವಿಯಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಪಿಯಾನೋ ಬ್ಲ್ಯಾಕ್ ಫಿನಿಶಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಓವರಾಲ್ ಗಾಡಿ ಬ್ಯಾಕ್ ಸೈಡಿಂದ ಈ ಥರ ಕಾಣುತ್ತೆ. ಆ್ಯಂಡ್ ಬ್ಯಾಕ್ ಸೈಡ್ ಟೈರ್ ವಿಚಾರಕ್ಕೆ ಬಂದಾಗ ನಾರ್ಮಲ್ 14 ಇಂಚಸ್ ಟೈರ್ ಪ್ರೊಫೈಲು, ಟ್ಯೂಬ್ಲೆಸ್ ಟೈರು, ಅಲಾಯ್ ವೀಲ್ಸ್ ಬರುತ್ತೆ. ಆ್ಯಂಡ್ ಶಾಕ್ ಅಬ್ಸರ್ಬರ್ ನೋಡ್ಬೋದು, ಸ್ಪ್ರಿಂಗ್ ಶಾಕ್ ಅಬ್ಸರ್ಬರು. ಆ್ಯಂಡ್ ಬ್ಯಾಕ್ ಸೈಡು ಡ್ರಮ್ ಬ್ರೇಕು. ಆ್ಯಂಡ್ ನೋಡ್ಬೋದು ಅಲಾಯ್ ವೀಲ್ಸ್ ಯಾವ ಥರ ಕಾಣುತ್ತೆ ಅಂತ. ಬ್ಲ್ಯಾಕ್ ಕಲರಲ್ಲಿ ಫಿನಿಶ್ ಮಾಡಿದ್ದಾರೆ. ಆ್ಯಂಡ್ ಎಕ್ಸಾಸ್ಟ್ ನೋಡ್ಬೋದು ಈ ಥರ ಕಾಣುತ್ತೆ. ಆ್ಯಂಡ್ ಎಕ್ಸಾಸ್ಟ್ನ ಪ್ಲಾಸ್ಟಿಕಲ್ಲಿ ಕವರಿಂಗ್ ಮಾಡಿದ್ದಾರೆ. ಇನ್ನು ಟೈರ್ ಲ್ಯಾಂಪ್ ವಿಚಾರಕ್ಕೆ ಬಂದಾಗ LED ಲೈಟ್ಸ್ X ಸಿಂಬಲಲ್ಲಿ ಕೊಟ್ಟಿದ್ದಾರೆ, ನೋಡ್ಬೋದು. ಆ್ಯಂಡ್ ರಿಫ್ಲೆಕ್ಟರ್ಸ್ ಕೊಟ್ಟಿದ್ದಾರೆ. ಇಂಡಿಕೇಟರ್ ವಿಚಾರಕ್ಕೆ ಬಂದಾಗ ಆಲಜನ್ ಬಲ್ಬ್. ಓವರಾಲ್ ರೈಟ್ ಸೈಡಿಂದ ಈ ಥರ ಕಾಣುತ್ತೆ. ಆ್ಯಂಡ್ ಬ್ಯಾಕ್ ಸೈಡಿಂದ ಟೈರ್ ಲ್ಯಾಂಪ್ ಸಖತ್ತಾಗಿ ಕಾಣುತ್ತೆ. ರಾತ್ರಿ ಹೊತ್ತಂತೂ ಇನ್ನೂ ಸಖತ್ತಾಗಿ ಕಾಣುತ್ತೆ. ಬೇಸಿಕಲಿ ಏಪ್ರಿಲಿಯಾ ಬಂದ್ಬಿಟ್ಟು ಇಟಾಲಿಯನ್ ಕಂಪನಿ. ಆ್ಯಂಡ್ ಏಪ್ರಿಲಿಯಾ ಕಂಪನಿಯ ಪೇರೆಂಟ್ ಕಂಪನಿ ಪಿಯಾಜಿಯೋ ಅಂತ ಬರುತ್ತೆ. ಸೊ ಅದು. ಆ್ಯಂಡ್ ಪಿಯಾಜಿಯೋ ಕೆಳಗಡೆ ಏಪ್ರಿಲಾ ಮತ್ತು ವೆಸ್ಪಾ 2 ಕಂಪನಿನೂ ಬರುತ್ತೆ. ಆ್ಯಂಡ್ ಏಪ್ರಿಲಿಯಾದು ಸೂಪರ್ ಬೈಕ್ಸ್ ಬರುತ್ತೆ, ಬಟ್ ಅದು ಈ ಶೋರೂಮಲ್ಲಿ ಸಿಗೋಲ್ಲ. ಬಟ್ ಎಲ್ಲ ಸ್ಕೂಟರು ಏಪ್ರಿಲಿಯಾ, ವೆಸ್ಪಾ ಎಲ್ಲ ಸ್ಕೂಟರ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಹುಕ್ ಕೊಟ್ಟಿದ್ದಾರೆ, ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದಾಗ ಏಪ್ರಿಲಿಯವರು ಇದನ್ನು ಮಲ್ಟಿ ಫಂಕ್ಷನಲ್ ಡಿಜಿಟಲ್ ಕ್ಲಸ್ಟರ್ ಅಂತ ಕರೀತಾರೆ. ಯಾಕಂದರೆ ಇದರೊಳಗೆ ಸ್ಪೀಡೋಮೀಟರ್ ತೋರಿಸುತ್ತೆ, RPM ಮೀಟರ್ ತೋರಿಸುತ್ತೆ, ಫ್ಯೂಯಲ್ ಎಷ್ಟಿದೆ ಅಂತ ತೋರಿಸುತ್ತೆ, ಇಂಜಿನ್ದು ಈಡ್ ಎಷ್ಟಿದೆ ಅಂತ ತೋರಿಸುತ್ತೆ, ಟೆಂಪ್ರೇಚರ್ ತೋರಿಸುತ್ತೆ, ಮ್ಯಾಕ್ಸಿಮಮ್ ಸ್ಪೀಡ್, ಲಾಸ್ಟ್ ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟು ಹೊಡೆದಿದೆ ಅಂತ ತೋರಿಸುತ್ತೆ, ಟ್ರಿಪ್ ಮೀಟರ್ ಇದೆ. ಆ್ಯಂಡ್ ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ತೋರಿಸುತ್ತೆ. ಆ್ಯಂಡ್ ಓವರಾಲ್ ಗಾಡಿ ಮಾತ್ರ ಸಖತ್ತಾಗಿದೆ. ಆ್ಯಂಡ್ ಸ್ವಿಚ್ ಕ್ವಾಲಿಟೀಸು ಚೆನ್ನಾಗಿದೆ. ಆ್ಯಂಡ್ ನೋಡ್ಬೋದು ಮುಂದ್ಗಡೆ ಪಾಸ್ ಲೈಟ್ ತೋರಿಸುತ್ತೆ, ನೋಡಿ ಈ ಥರ ಪಾಸ್ ಲೈಟು, LED ಲೈಟ್ಸ್. ಆ್ಯಂಡ್ ಫುಲ್ಲು ಕಾರ್ಬನ್ ಫೈಬರಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಡ್ಯಾಶ್ನ. ಆ್ಯಂಡ್ ಇಲ್ಲಿ ಮೂಡ್ಸ್ ಅಂತ ಇದೆ. ಮೂಡ್ಸ್ ಅಂದರೆ ನಥಿಂಗ್ ಬಟ್ ಏನೂ ಇಲ್ಲ, ಟ್ರಿಪ್ ಮೀಟರ್ ಚೇಂಜ್ ಮಾಡೋಕ್ಕೆ ಅದನ್ನು ಮೂಡ್ ಅಂತ ಕರೀತಾರೆ. ಸೊ ಓವರಾಲ್ ಗಾಡಿ
ಚೆನ್ನಾಗಿದೆ. ಬ್ಯಾಕ್ ಸೈಡಿಂದ ಈ ಥರ ಕಾಣುತ್ತೆ. ಬನ್ನಿ ಡಿಕ್ಕಿ ಯಾವ ಥರ ಇದೆ ಅಂತ ನೋಡೋಣ. ಸೊ ಕೀ ತೆಗೆದುಬಿಟ್ಟು ನಾವು ಬ್ಯಾಕ್ ಸೈಡಲ್ಲಿ ಅದಕ್ಕೆ ಅಂತಲೇ ಸಪ್ರೇಟಾಗಿ ಕೀ ಕೊಟ್ಟಿದ್ದಾರೆ, ಹಾಕಬೇಕು ನೋಡಿ, ಈ ಥರ ಹಾಕಬೇಕು. ಆ್ಯಂಡ್ ಸೀಟ್ ನೋಡಿದ್ರೆ ಸ್ಪ್ಲಿಟ್ ಸೀಟ್ ಥರ ಕಾಣುತ್ತೆ, ಬಟ್ ಇದು ಸಿಂಗಲ್ ಪೀಸ್ ಸೀಟು ನೋಡಿ. ಈ ಥರ ಸ್ಟೋರೇಜ್ ಸ್ಪೇಸ್ ಇದೆ, ಬ್ಯಾಟ್ರಿನ ಎಲ್ಲ ಹಾಕೋದು, ಲೈಟ್ ಇದೆ, ಆ್ಯಂಡ್ ಫ್ಯೂಯಲ್ ಹಾಕೋದು ಇಲ್ಲೇ ಇದೆ, ಸಪ್ರೇಟಾಗಿ ಕೊಟ್ಟಿಲ್ಲ, ಬಟ್ ಇಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಮಿರರ್ಸ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ, ಮಿರರ್ಸ್ ಇಲ್ಲ ಇನ್ಸ್ಟಾಲ್ ಮಾಡಿಲ್ಲ. ಆ್ಯಂಡ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 6 ಲೀಟರ್ಸ್ ಇಡ್ಸುತ್ತೆ. ಆ್ಯಂಡ್ ಇಲ್ಲೆಲ್ಲ ನೋಡಿ ಫುಲ್ ಸೈಜ್ ಹೆಲ್ಮೆಟ್ ಎಲ್ಲ ಇಡ್ಬೋದು. ಆ್ಯಂಡ್ ಡಿಕ್ಕಿ ಓಪನ್ ಮಾಡಿದಾಗ ಈ ಥರ ಕಾಣುತ್ತೆ ಗಾಡಿ ನೋಡಿ, ಈ ಥರ ಕಾಣುತ್ತೆ. ಕ್ಲೋಸ್ ಮಾಡೋಣ. ಆ್ಯಂಡ್ ಈ ಗಾಡಿ ಒಳಗೆ ಕಿಕ್ ಸ್ಟಾರ್ಟರು ಬರುತ್ತೆ, ಸೆಲ್ಫ್ ಸ್ಟಾರ್ಟು ಬರುತ್ತೆ. ಇದು ಒಂದು ಇಟಾಲಿಯನ್ ಕಂಪನಿ ಪಿಯಾಜಿಯೋ. ಆ್ಯಂಡ್ ಪಿಯಾಜಿಯೋ ಕೆಳಗಡೆ ಏಪ್ರಿಲಾ ಮತ್ತು ವೆಸ್ಪಾ ಬರುತ್ತೆ. ಸೊ ಗಾಡಿ ಮಾತ್ರ ಸಖತ್ತಾಗೆ. ಲೆಟ್ಸ್ ಗೋ ಫಾರ್ ರೈಡಿಂಗ್. ದಿಸ್ ಈಸ್ ದಿ ಕೀ. ಈ ಥರ ಕೀ ಇದೆ, ಏಪ್ರಿಲಾ SR 160. ಸೊ ರೈಡಿಗೆ ಹೋಗೋಣ ಬನ್ನಿ. ಸೊ ಸೆಲ್ಫ್ ಸ್ಟಾರ್ಟು. ಇದ್ರ ಎಕ್ಸಾಸ್ಟ್ ಚೆನ್ನಾಗಿದೆ, ಎಕ್ಸಾಸ್ಟ್ ನೋಟ್ ಚೆನ್ನಾಗಿದೆ. ಇದು ವೈಡ್ ಹ್ಯಾಂಡಲ್ ಬಾರ್ ಇದು. ಆ್ಯಂಡ್ 14 ಇಂಚಸ್ ಟೈರ್ ಪ್ರೊಫೈಲ್ ಕೊಟ್ಟಿದ್ದಾರೆ. ಆ್ಯಂಡ್ ಫುಲ್ ಲೈಟ್ ವೈಟ್ ಬಾಡಿ ಇದು. ಆ್ಯಂಡ್ ಇದು ಟ್ರಾಫಿಕಲ್ಲೆಲ್ಲ ಆರಾಮಾಗಿ ಓಡಿಸ್ಬೋದು. ಇದು ಎಕ್ಸಾಸ್ಟ್ ನೋಟು ಸಖತ್ತಾಗಿದೆ. ಆ್ಯಂಡ್ ಇದು ಏರ್ ಕೂಲ್ಡ್ ಇಂಜಿನು, ಆರಾಮಾಗೆ ನೀವು ಡೈಲಿ ಕಂಪ್ಯೂಟಿಂಗ್ ಮಾಡ್ಬೋದು. ಆ್ಯಂಡ್ ಸರ್ವಿಸ್ ಕಾಸ್ಟ್ ಎಲ್ಲ ನಿಮಗೆ ನಾರ್ಮಲ್ ಯಾವುದು 110cc ಎಷ್ಟು ಬರುತ್ತೋ ಸರ್ವಿಸ್ ಕಾಸ್ಟು ಅಷ್ಟೇ, ಆಯಿಲ್ ಚೇಂಜ್ ಅಷ್ಟೇ ಅವೆಲ್ಲ. ಏರ್ ಕೂಲ್ಡ್ ಇಂಜಿನ್ ಯಾವ ಥರ ಮೇಂಟೆನೆನ್ಸ್ ಇದೆಯೋ ನಾರ್ಮಲ್ ಈಗ ಆ್ಯಕ್ಸಿಸು, ಆ್ಯಕ್ಟಿವಾ, ಅದೇ ಥರ ಈ ಗಾಡಿನೂ ಅಷ್ಟೇ. ಆ್ಯಂಡ್ ಪವರ್ ಮಾತ್ರ ಸಖತ್ತಾಗಿದೆ. 160cc ಇಂಜಿನ್ ಇದು. ಸಿಟಿ ಕಂಪ್ಯೂಟಿಂಗಿಗೆ ಚೆನ್ನಾಗಿದೆ. ಆ್ಯಂಡ್ ಹೈವೇ ಅಲ್ಲೂ ತಗೊಂಡೋಗ್ಬೋದು ಈ ಗಾಡಿನ. ಮುಂದ್ಗಡೆ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ, ಬ್ಯಾಕ್ ಸೈಡ್ ಡ್ರಮ್ ಕೊಟ್ಟಿದ್ದಾರೆ. ಆ್ಯಂಡ್ ಗಾಡಿ ನುಗ್ಗಾಡ್ಬೋದು. ಆ್ಯಂಡ್ ಈ ಗಾಡಿಗೂ ಮತ್ತು ಬೇರೆ ಗಾಡಿಗೆ ಡಿಫ್ರೆನ್ಸ್ ಏನಪ್ಪ ಅಂದರೆ ಇದು 14 ಇಂಚಸ್ ಟೈರ್ ಪ್ರೊಫೈಲ್ ಕೊಡ್ತಾರೆ, ಅಲಾಯ್ ವೀಲ್ಸ್ ಕೊಡ್ತಾರೆ. ಆ್ಯಂಡ್ ಈ ಗಾಡಿ ವೆಟ್ ಸರ್ಫೇಸಲ್ಲಿ ನೀವು ಓಡಿಸಿದಾಗ ಸ್ಲಿಪ್ಪರಿ ಆಗಲ್ಲ ಮೇನ್ಲಿ. ಆ್ಯಂಡ್ ಇನಿಷಿಯಲ್ ಪುಲ್ಲು ಎಲ್ಲ ಚೆನ್ನಾಗಿದೆ. ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿರೋದ್ರಿಂದ ಬೌನ್ಸಿ ಥರ ವರ್ಕ್ ಆಗ್ತಿದೆ. ಆ್ಯಂಡ್ ವೈಡ್ ಹ್ಯಾಂಡಲ್ ಬಾರು, ಕಂಫರ್ಟ್ ಇದೆ ಗಾಡಿ ತುಂಬ. ಸ್ವಲ್ಪ ಲಾಂಗ್ ಬಾಡಿ ಆದ್ರೂ ಲೀನಾಗಿ ಬಿಟ್ಟಿದ್ದಾರೆ ಗಾಡಿನ, ಹಿಂಗೆ ಎತ್ಬೋದು ಗಾಡಿನ. ಸೊ ಟರ್ನಿಂಗೆಲ್ಲ ಆರಾಮಾಗಿ ತಗೊಳ್ಬೋದು ನೋಡಿ, ಈ ಥರ ಟರ್ನಿಂಗೆಲ್ಲ ತಗೊಳ್ಬೋದು. ವೀಲ್ ಸ್ಪಿನ್ ಆಗೋಲ್ಲ ಜಾಸ್ತಿ, ಯಾಕಂದರೆ ಹೈಯರ್ ಟೈರ್ ಪ್ರೊಫೈಲ್ ಕೊಟ್ಟಿರೋದ್ರಿಂದ ಸ್ಕಿಡ್ ಆಗೋ ಚಾನ್ಸೇ ಇಲ್ಲ. ಈ ಗಾಡಿ ತುಂಬ ನಿಂಬಲ್ ಆಗಿದೆ. ಆ್ಯಂಡ್ ಗಾಡಿ ಎತ್ಕೊಡುತ್ತೆ ನಾವು ರೈಸ್ ಮಾಡ್ದಂಗೆಲ್ಲ. ಆ್ಯಂಡ್ ಇದು ಸಿಂಗಲ್ ರೋಡು, ಹೋಗೋದು ಬರೋದು, ಟರ್ನಿಂಗ್ ಯಾವ ಥರ ತಗೊಳ್ಬೋದು ನೋಡಿ. ನೋಡಿ ಒಂದೇ ಏಟಲ್ಲಿ ತಗೊಳ್ಬೋದು. ಈ ಗಾಡಿ ಸ್ಕಿಡ್ ಆಗೋ ಚಾನ್ಸ್ ಇಲ್ಲ ಬೇರೆ ಗಾಡಿ ಕಂಪೇರ್ ಮಾಡಿದಾಗ, ಯಾಕಂದರೆ ಹೈಯರ್ ಟೈರ್ ಪ್ರೊಫೈಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಟ್ಯೂಬ್ಲೆಸ್ ಟೈರು, 160cc, ಆರಾಮಾಗಿ ನುಗ್ಗಾಡ್ಬೋದು. ಆ್ಯಂಡ್ ಬ್ರೇಕಿಂಗ್ ನೋಡಿ ಸಖತ್ತಾಗಿತ್ತು. ಎಕ್ಸಾಸ್ಟ್ ಕೇಳಿದ್ದು ಸಖತ್ತಾಗಿದೆ. ಏರ್ ಆಕ್ಸು ಇದಕ್ಕೂ ಕಂಪೇರ್ ಮಾಡಿದಾಗ ಏರ್ ಆಕ್ಸು ಲಿಕ್ವಿಡ್ ಕೂಲ್ಡ್ ಇಂಜಿನ್, ಇದು ಏರ್ ಕೂಲ್ಡ್ ಇಂಜಿನು. ಆ್ಯಂಡ್ ಇದು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಏರ್ ಕೂಲ್ಡ್ ಇಂಜಿನ್ ಆಗಿದ್ದು ನೋಡಿ. ಬ್ರೇಕಿಂಗ್ ಎಲ್ಲ ಮಸ್ತಾಗಿದೆ, ಇಟಾಲಿಯನ್ ಕಂಪ್ನಿ. ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಫೈಬರ್ ಬಾಡಿ.
ಆ್ಯಂಡ್ ನನಗಂತೂ ಇಷ್ಟ ಆಗಿದೆ ಏನಂದರೆ ಇದು ಗಾಡಿ ವೀಲ್ ಸ್ಪಿನ್ನು ವೆಟ್ ಸರ್ಫೇಸಲ್ಲಿ ಆಗಲ್ಲ, ಯಾಕಂದರೆ ನಾನು ಆವಾಗಲೇ ಅಲ್ಲಿ ಓಡಿಸಿದೆ. ಸೊ ವೆಟ್ ಸರ್ಫೇಸಲ್ಲಿ ಇದು ಕ್ಲೀನಾಗೆ ಮೂವ್ ಆಗುತ್ತೆ. ಆ್ಯಂಡ್ ಸಿಟಿ ಕಂಪ್ಯೂಟಿಂಗ್ಗೆ ಮಸ್ತಾಗಿದೆ. ಸೊ ನಿಮಗೆಲ್ಲ ಚೆನ್ನಾಗಿ ಓಡಿಸ್ಬೋದು. ಆ್ಯಂಡ್ ವೈಡ್ ಹ್ಯಾಂಡಲ್ ಬಾರ್ ಆಗಿರೋದ್ರಿಂದ ಜಾಸ್ತಿ ಎಫರ್ಟ್ ಏನು ಬೇಕಾಗಿಲ್ಲ. ಆ್ಯಂಡ್ ಇದು ಯೂತ್ಸಿಗೋಸ್ಕರ ಬಿಲ್ಡ್ ಮಾಡಿರೋ ಗಾಡಿ, ಆಲ್ಮೋಸ್ಟ್ ಎಲ್ಲರೂ ಓಡಿಸ್ಬೋದು. ಬಟ್ 60 ಏಜ್ಗಿನ್ನ ಜಾಸ್ತಿ ಇರೋರು ಓಡ್ಸೋಕ್ಕಾಗಲ್ಲ, ಯಾಕಂದರೆ ಹೈ ಪವರ್ಡ್ ಇದು. ನೋಡಿ ಹೆಂಗೆ ನುಗ್ಗುತ್ತೆ ಗಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.